ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬನ್ನಿ ಬನಶಂಕರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಕಡೆ ಮಾಡುವಂಥ ಕಡಲೆಕಾಳು ಉಸಳಿ ಮತ್ತು ಹಸೆ ಅಂಬ್ರೆ ಮತ್ತು ಟೊಮೆಟೆಕಾಯಿ ಪಚಡಿನ ನೀವು 3 ರೆಸಿಪಿ ಒಂದು ವಿಡಿಯೋದ ನಿಮಗೆ ತೋರ್ಸಕ್ಕೆ ಬಂದೆ ನೋಡಿರಿ. ಇವಾಗ ನೋಡಿರಿ, ನಾನು ರಾತ್ರಿ ಕಡಲೆಕಾಳು ನೆನೆ ಇಟ್ಕೊಂಡಿದ್ದೆ. ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ನೋಡಿ ತಗೊಳ್ಳಿ. ಆಮೇಲೆ ಅದನ್ನು 1-2 ವಿಷಲ್ ಒಡಿಸಿಟ್ಕೊಳ್ರಿ. 2 ವಿಷಲ್ಲು ಕಡಲೆಕಾಳು ಬೇಯಿಸಿ ಒಂದು ಬೌಲಿಗೆ ತಗೊಂಡಿದ್ದೀನಿ. ಮತ್ತು ಅದಕ್ಕೆ ಮಸಾಲ ಬೇಕಲ್ರಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ, 1-2 ಬೆಳ್ಳುಳ್ಳಿ ಮತ್ತು ಜೀರಿಗೆ, ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ನೋಡಿರಿ. ಇನ್ನೊಮ್ಮೆ ಹೇಳ್ತೇನೆ ನೋಡಿರಿ, ಹಸಿ ಕೊಬ್ಬರಿ, 3 ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ನೀವು ಮಸಾಲಾನ ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಇದಕ್ಕೆ ಈರುಳ್ಳಿ ಹಾಕಂಗಿಲ್ಲ. ನೀವು ಈರುಳ್ಳಿ ಹಾಕಿದರೆ ಅದ್ರ ಕಡಲೆಕಾಳು ಪಲ್ಯ ಹಾಕತ್ರಿ. ಇದು ಉಸಳಿನ ಬೇರೆ. ಇದನ್ನು ಜಾಸ್ತಿ ಪಂಚಮಿ ಹಬ್ಬದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಪಂಚಮಿ ಹಬ್ಬ ಮತ್ತು ಚೌತಿ ಹಬ್ಬದಾಗ ಜಾಸ್ತಿ ಮಾಡೋದು ಇದನ್ನು. ನಾನು ಅದನ್ನೇ ನಿಮಗೆ ಈಗ ತೋರ್ಸಕ್ಕೆ ಬಂದೆ. ಮತ್ತು ಶಿವರಾತ್ರಿ ಹಬ್ಬನೂ ಬಂತು. ನಮ್ಮ ಫ್ರೆಂಡ್ಸು ಮಾಡ್ಕೊಳ್ಳಿ ಈ ಥರ ಉಸಳಿ ಒಂದ್ಸಲ ಅಂತೇಳಿ ನಮ್ಮ ಸೈಡ್ ಮಾಡೋದು ನಾನು ತೋರ್ಸಕತ್ತೇನೆ ನಿಮಗೆ ಯಾವ ಥರ ಮಾಡ್ತೀವಿ ಅಂತ ನೋಡಿರಿ. ನಾನು ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿ ಶುಂಠಿ, ಉಪ್ಪು ನೀವು ಅದು ಪಲ್ಯಕ್ಕೆ ಹಾಕಬೇಕು. ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡ್ಕೊಂಬರ್ತಾನೆ ನೋಡಿರಿ. ನಾನೀಗ ಕಡ್ಲೆಕಾಳು ಭಾಳ ಹಣ್ಣಾಗೂ ಬೇಯಿಸ್ಬೇಡ್ರಿ. ಒಂದು ಮೀಡಿಯಮ್ ಸೈಜ್ ಇರಬೇಕು. ಅದು ನಿಮ್ಗೆ ಗೊತ್ತಾಗತ್ತಲ್ಲ, ನೀವು ಪಲ್ಯಕ್ಕೆ ಹೆಂಗೆ ಬೇಯಿಸಿರ್ತೀರಲ್ಲ, ರಾತ್ರಿ ನೆನೆ ಇಟ್ಟಿರಿ, ಬೆಳಗ್ಗೆ 1-2 ವಿಷಲ್ ಹೊಡೆಸ್ರಿ ಸಾಕು. ಮತ್ತು ಈ ಕಡೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟೆ ನಾನು. ಇದಕ್ಕೆ ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಕಾಳು ಅಷ್ಟೇ ಹಾಕ್ಬೇಕು ನೋಡಿರಿ. ಇದಕ್ಕೆ ಈರುಳ್ಳಿ ಹಾಕಂಗಿಲ್ರಿ. ಈ ಉಸಳಿಗೆ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ. ಈಗ ಜೀರಿಗೆ, ಸಾಸಿವೆ ಕಾಳು ಹಾಕಿ ನಾವೇನಾಗಲೇ ಮಸಾಲ ರುಬ್ಕೊಂಡಿದ್ವಲ್ಲ ಆ ಮಸಾಲ ಹಾಕಿ ಫ್ರೈ ಮಾಡ್ಕೋಬೇಕು ಫಸ್ಟು ನೋಡಿರಿ. ಆಗಲೇ ನಾನೇನು ಮಸಾಲ ರುಬ್ಬಿ ತೋರಿಸಿದ್ದಲ್ಲ ನಿಮಗೆ ಮಿಕ್ಸಿಲಿ, ಅದನ್ನು ಹಾಕಿ ಅಷ್ಟು ಫ್ರೈ ಮಾಡ್ಕೊಳ್ರಿ. ಅದು ಫುಲ್ಲು ಹಸಿ ವಾಸನೆ ಹೋಗೋವರೆಗೂ ನೀವು ಹುರ್ಕೋಬೇಕು ನೋಡಿರಿ ಅದರಲ್ಲೇ ಎಣ್ಣೆಲೆ. ಆಮೇಲೆ ಕಡಲೆಕಾಳು ಹಾಕ್ಕೋಬೇಕು. ಬೇಯಿಸಿರ್ತೀರಲ್ಲ ನೀವು, ಕಡಲೆಕಾಳು ಹಾಕ್ಕೊಳ್ಳಿ ನೋಡಿರಿ. ನಮ್ಮ ಆಂಟಿ ಒಬ್ಬರು ಕಡಲೆಕಾಳು ತಂದು ಕೊಟ್ಟರು. ಉಸಳಿ ಮಾಡ್ಕೊಳಕ್ಕೆ ಭಾಳ ಆಸೆ ಇತ್ತು, ಭಾಳ ದಿವಸನೂ ಆಗಿತ್ತು. ಮತ್ತು ನಿಮಗೂ ತೋರಿಸ್ದಂಗೆ ಆಕತಿ ಉಸಳಿನ ಮಾಡಿ ಅಂತ ಹೇಳಿ ನಾವು ಉಸಳಿ ಮಾಡೋದು ತೋರ್ಸಾಕತ್ತೀನಿ. ಭಾಳ ಚೆನ್ನಾಗಿ ಬರ್ತೈತೆ ರೀ ಇದು ಉಸಳಿ. ನೀವು ಬೇಕಾದ್ರೆ ನೋಡಿರಿ. ಇದಕ್ಕೆ ಗುರೆಳ್ಳು ಪುಡಿ ಮತ್ತು ಈರುಳ್ಳಿ ಹಾಕಂಗಿಲ್ಲ. ಈಗ ಹೇಳಿರ್ತೇನೆ, ನೀವು ಗುರೆಳ್ಳು ಪುಡಿ ಈರುಳ್ಳಿ ಹಾಕಿದರೆ ಅದು ಪಲ್ಯ ಥರ ಆಗುತ್ತೆ, ಉಸಳಿ ಟೈಪ್ ಬರಲ್ಲ ನೋಡಿರಿ. ಈಗ ಇದಕ್ಕೆ ನೀವು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ನಿಮಗೆಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ, ಇಷ್ಟ ನೋಡಿರಿ. ಮತ್ತೊಂದು ಸ್ವಲ್ಪ ಹುಣಸೆ ರಸ ಹಿಂಡಬೇಕು ಇದಕ್ಕೆ ನೋಡಿರಿ. ಭಾಳ ಅಂದರೆ ಭಾಳ ಟೇಸ್ಟ್ ಬರ್ತೈತಿ ಇದು. ನೀವು ಕಡ್ಕಲ್ ರೊಟ್ಟಿ ಇದ್ರಂತರೂ ಈ ಉಸಳಿ ಹಚ್ಕೊಂಡು ತಿಂದ್ರೆ ನೋಡಿರಿ ಬೇಕಾರೆ ಉಸಳಿ ಮತ್ತು ಭಾಳ ಟೇಸ್ಟ್ ಬರ್ತೈತಿ ಅಂತ ನಾನು ಹೇಳ್ತೀನಿ. ಇದಕ್ಕೆ ಅರ್ಶಿನ ಪುಡಿ ಹಾಕ್ಕೊಳ್ರಿ. ಅರ್ಶಿನ ಪುಡಿ, ಉಪ್ಪು ಮತ್ತು ಬೆಲ್ಲ, ಹುಣಸೆ ಹಣ್ಣಿನ ರಸ ಇಷ್ಟೇ ಇದಕ್ಕೆ ಬೇಕಾಗಿರೋದು. ಗುರೆಳ್ಳು ಪುಡಿ ಹಾಕಕ್ಕೆ ಹೋಗ್ಬೇಡ್ರಿ. ಗುರೆಳ್ಳು ಪುಡಿ ಹಾಕಿದರೆ ಉಸಳಿ ಟೇಸ್ಟ್ ಹೋಗತ್ರಿ. ಮತ್ತು ಬೆಲ್ಲನೂ ಹಾಕಾಕತ್ತೀನಿ. ಮತ್ತು ಲಾಸ್ಟಿಗೆ ಹುಣಸೆ ರಸ ಹಾಕ್ಕೊಳ್ರಿ. ಹುಣಸೆ ರಸ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಉದುರಿಸ್ಕೊಂಬಿಡ್ರಿ. ಆಯ್ತಾ? ಗುರೆಳ್ಳು ಪುಡಿ ಬದಲಿ ಪುಟಾಣಿ ಹಿಟ್ಟು ಉದುರಿಸ್ಕೊಳ್ರಿ. ಭಾಳ ಅಂದರೆ ಭಾಳ ಟೇಸ್ಟ್ ಬರ್ತೈತೆ ರೀ ಇದು ನೋಡಿರಿ. ಇವಾಗ ನಾನು ಪುಟಾಣಿ ಹಿಟ್ಟು ತೋರಿಸಿ ರೆಡಿ ಆಯಿತು ಪಲ್ಯ. ಇವಾಗ ಉಸುಳಿ ಪಲ್ಯ ಅಂತಂದು ರೂಢ ಆಗಿಬಿಡ್ತದಲ್ಲ, ಪಲ್ಯನ ಬರ್ತದೆ ನೋಡಿರಿ. ಇದು ಉಸುಳಿ ಅನ್ಬೇಕಂತ ನೋಡಿರಿ. ಇದಕ್ಕೆ ಉಸುಳಿ ಅಂದ್ರೆ ಭಾಳ ಟೇಸ್ಟ್ ರೀ ಇದು ಉಸುಳಿ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನೀವೇ ಹೇಳ್ತೀರಿ ನನಗೆ ಹೌದಕ್ಕ ಭಾಳ ಟೇಸ್ಟ್ ಆಗಿತ್ತು ಅಂತ. ಮತ್ತೈತಲ್ಲ, ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಬಿಡಿ. ಉಸುಳಿ ರೆಡಿ ಆಯ್ತು ನೋಡಿ. ಇವಾಗ ಮತ್ತು ನೀವು ಇದು ಮೂಲಂಗಿ ಪಚಡಿ ತಿಂದಿರ್ತೀರಿ, ಮೆಂತ್ಯ ಪಚಡಿ ತಿಂದಿರ್ತೀರಲ್ಲ, ಮತ್ತು ಈಗ ನಾನು ತೋರ್ಸಕತ್ತೀನಿ ಟೊಮೊಟೊಕಾಯಿ ಪಚಡಿನ. ಅದು ಹೆಂಗೆ ಅಂತೀರಿ ನೋಡಿರಿ. 2 ಟೊಮೊಟೊಕಾಯಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ನಮ್ಮ ಅಜ್ಜಿ ನನಗೆ ತೋರಿಸಿದ್ರು, ಅವರು ಮಾಡಿಕೊಡ್ತಾರೆ ಇದನ್ನು ಜಾಸ್ತಿ ಪಚಡಿನ. ಅದಕ್ಕೆ ನಾನು ಕಲ್ತ್ಕೊಂಡಿದ್ದೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಇದಕ್ಕೆ ಒಂದು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳಕತ್ತೇನೆ ನೋಡಿರಿ. ಟೊಮೊಟೊಕಾಯಿ ಪಚಡಿ ಭಾಳ ಟೇಸ್ಟ್ ಬರ್ತೈತೆ ರೀ ಇದು. ನನಗೂ ಅಷ್ಟೊಂದು ಗೊತ್ತಿದ್ದಿಲ್ಲ. ನಾನು ಬರೀ ಟೊಮೊಟೊಕಾಯಿ ಚಟ್ನಿ ಮಾಡ್ತಿದ್ದೆ. ಆಮೇಲೆ ಅವ್ರು ಹೇಳ್ಕೊಟ್ಟಿಂದ ನಾನು ಇದನ್ನು ಮಾಡಾಕತ್ತೀನಿ. ಭಾಳ ಅಂದರೆ ಭಾಳ ಟೇಸ್ಟ್ ಬರ್ತೈತಿ ಮತ್ತು ಅಷ್ಟೇ ರುಚಿನೇ ಬರ್ತೈತೆ ರೀ ಇದು ನೋಡಿರಿ. ಇವಾಗ ಒಂದು ಈರುಳ್ಳಿ ಹಾಕ್ಕೊಂಡೆಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಆಯಿಲ್ ಹಾಕ್ಕೋಬೇಕು ನೋಡಿರಿ. ಇವಾಗ ನೋಡಿರಿ ಎಣ್ಣೆ ಹಾಕ್ಕೊಂಡೆ ನಾನು. ಎಣ್ಣೆ ಮತ್ತು ಉಪ್ಪು, ಖಾರ ಪುಡಿ,
ಸಕ್ಕರೆ ಇಷ್ಟೇ ನೋಡಿರಿ. ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಈಗ ಉಪ್ಪು ಹಾಕ್ಕೊತೀನಿ ರೀ ನಾನು. ಮತ್ತು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಕ್ಕರೆ ಇಷ್ಟ. ಇದಕ್ಕೆ ಇವನ್ನೆಲ್ಲ ಹಾಕಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಗುರಾಳ್ ಪುಡಿ ಹಾಕಿ ಇನ್ನೊಂದು ಸಲ ಕಲಿಸ್ಕೊಂಬಿಡ್ರಿ. ರೆಡಿ ಆಕತ್ತಲ್ಗ ಟೊಮೊಟೊಕಾಯಿ ಪಚ್ಚಡಿ. ನೀವು ಇದೇ ಫಸ್ಟು ಅಂತ ಕೇಳಿರ್ಬೋದು. ಯಾರೆಲ್ಲ ನೀವು ಟೊಮೊಟೊಕಾಯಿ ಪಚ್ಚಡಿ ತಿಂದಿರ ಅಂತ ನನಗೆ ಹೇಳ್ರಿ. ಮತ್ತೀಗ ಖಾರ ಪುಡಿನೂ ಹಾಕಾಕತ್ತೆ ನೋಡಿ. ನಿಮಗೆ ಖಾರ ಪುಡಿ ನೋಡಿರಿ, ನೀವು ಖಾರ ಜಾಸ್ತಿ ತಿನ್ನೋದಿದ್ರಿ ಖಾರ ಜಾಸ್ತಿ ಹಾಕ್ಕೊಡ್ರಿ. ನಾನು ಸ್ವಲ್ಪ ಹಾಕಿ ತೋರ್ಸಕತ್ತೀನಿ. ಬಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಇದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ. ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಇಡ್ರಿ. ಒಮ್ಮೆಗೆ ಗುರಾಳ್ ಪುಡಿ ಹಾಕಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ಎಣ್ಣೆ ಹಿರ್ಕೋಬೇಕಲ್ಲ ನಾವು ಹಾಕಿರೋ ಸಾಮಾನುಗಳೆಲ್ಲ. ಅದಕ್ಕೆ ಒಂದು 10 ನಿಮಿಷ ಹಂಗೆ ಎತ್ತಿಟ್ಬಿಡಿ. ಆಮೇಲೆ ನೀವು ಗುರಾಳ್ ಪುಡಿ ಹಾಕ್ಕೊಳ್ರಿ. ಗುರಾಳ್ ಪುಡಿ ಅಂದರೆ ಏನು ಅಂತೀರ? ಕುರ್ಷಾಣಿ ಪುಡಿ ಅಂತಲೂ ಕರೀತಾರೆ, ಗುರಾಳ್ ಪುಡಿ ಅಂತ ಕರೀತಾರೆ. ನಾವು ಇದಕ್ಕೆ ಜಾಸ್ತಿ ಗುರಾಳ್ ಪುಡಿ ಅಂತಲೇ ಕರಿತೀವಿ ನೋಡಿರಿ. ಕೆಲವೊಂದು ಕಡೆ ಕುರ್ಷಾಣಿ ಕಾಳು, ಕುರ್ಷಾಣಿ ಪುಡಿ ಅಂತ ಕರೀತಾರೆ. ಮತ್ತು ಕೆಲವೊಂದು ಕಡೆ ಗುರೆಳ್ಳು ಅಂತಾರೆ, ಗುರಾಳ್ ಪುಡಿ ಅಂತಾರೆ. ನಮ್ಮ ಸೈಡು ನಾವು ಜಾಸ್ತಿ ಕರೆಯೋದನ್ನು ಗುರಾಳ್ ಪುಡಿ ಅಂತಲೇ ಕರಿತೀವಿ. ಇವಾಗ ನೋಡಿರಿ, ಒಂದು 10 ನಿಮಿಷ ಆದಮೇಲೆ ಇದಕ್ಕೆ ನೀವು ಗುರಾಳ್ ಪುಡಿ ಹಾಕ್ಕೊಂಡ್ರೆ ಆಯ್ತು ನೋಡಿರಿ. ಟೊಮೊಟೊಕಾಯಿ ಪಚ್ಚಡಿನೂ ರೆಡಿ ಆಯಿತು, ಮತ್ತು ಆ ಕಡೆ ಉಸುಳಿನೂ ರೆಡಿ ಆಯಿತು. ಇವಾಗ ಹಾಕ್ತಿದ್ದೇನೆ ನೋಡಿರಿ ನಾನು ಗುರಾಳ್ ಪುಡಿನ. ಇಷ್ಟ. ಇದು ಭಾಳ ಸಿಂಪಲಾಗಿ ಮಾಡ್ಕೋಬೋದು ನೀವು. ಇದಕ್ಕೆ ಬೇಕಾದ್ರೆ ನೀವು ಹೆಸರುಬೇಳೆ ನೆನೆ ಹಾಕಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ. ನೀವು ಬೇಕಾದ್ರೆ ಹೆಸರುಬೇಳೆ ನೆನೆ ಹಾಕಿ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿ ಬರ್ತದೆ ಇದು ನೋಡಿರಿ. ಇವಾಗೆಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನೋಡಿರಿ ಟೊಮೊಟೊಕಾಯಿ ಪಚ್ಚಡಿ ಬಾಯಾಗ ನೀರು ಬರ್ತೈತಲ್ಲ. ಮತ್ತು ಇನ್ನೊಂದು ರೆಸಿಪಿ ಏನಪ್ಪ ಅಂದರೆ ಹಸಿ ಅಂಬ್ರ ರೀ. ನಮ್ಮ ಸೈಡ್ ಇದಕ್ಕೆ ಜಾಸ್ತಿ ನಾವು ಹಸಿ ಅಂಬ್ರ ಅಂತ ಕರಿತೀವಿ. ಕೆಲವೊಂದು ಕಡೆ ಮಜ್ಜಿಗೆ ಸಾರು ಅಂತಾರೆ. ನಾವು ಜಾಸ್ತಿ ಕರೆಯೋದಕ್ಕೆ ಹಸಿ ಅಂಬ್ರ ಅಂತಲೇ ಕರಿತೀವಿ. ನಮ್ಮ ಆಂಟಿ, ನಮ್ಮನೆ ಬಾಜಿ ಇರೋ ಆಂಟಿ ಮಜ್ಜಿಗೆ ಕೊಟ್ಟಿದ್ದರು. ಮತ್ತು ಅದನ್ನು ಬಿಸಿಲು ಜಾಸ್ತಿ ಇತ್ತಲ್ಲ, ಹಸಿ ಅಂಬ್ರ ಮಾಡೋಣ ಅಂತ ಅದನ್ನು ರೆಡಿ ಮಾಡಿಕೊಂಡೆ. ಈಗ ಮೇಲ್ಗಡೆ ನೀರೆಲ್ಲ ಬಸಿಬೇಕು ನೋಡಿರಿ. ಅದನ್ನು ಮಂದಿಗಿರೋ ಮಜ್ಜಿಗೆ ತೊಗೊಳ್ಳಿ. ಮೇಲೆ ನೀರುಗಡೆ ಎಲ್ಲ ಬಂದು ನಿಂತಿರುತ್ತಲ್ಲ, ಅದನ್ನೆಲ್ಲ ಬಸ್ಕೊಂಡು ಈ ಥರ ಮಂದು ಮಜ್ಜಿಗೆ ತೊಗೊಳ್ರಿ. ನೋಡಿರಿ, ನಾನು ಇನ್ನೊಂದು ಪಾತ್ರೆಗೆ ಅವನಿಷ್ಟು ಮಜ್ಜಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಮಂದಿಗಿದ್ದು ರೀ ಮಜ್ಜಿಗೆ. ಮತ್ತು ಹಸೆಂಬ್ರ ಇವಾಗ ಬ್ಯಾಸ್ಗಿಗೆ ತಂಪು ಅನಿಸ್ತತಿ. ಹಸೆಂಬ್ರ ಮಾಡಿ ಫ್ರಿಜ್ ಒಳಗೆ ಇಟ್ರ ಅಂತೇಳಿ ಅದನ್ನು ನಿಮಗೆ ಮಾಡಿ ತೋರ್ಸಕತ್ತೀನಿ. ಈಗ ಈ ಹಸೆಂಬ್ರಕ್ಕೆ ಏನೇನು ಸಾಮಾನು ಬೇಕು ಅಂತಲೂ ತೋರಿಸ್ತೀನಿ. ಆಗಲೇ ನಾನೇನು ಉಸುಳಿ ಮಾಡೋಕ್ಕೆ ಸಾಮಾನು ಹಾಕ್ಕೊಂಡಿದ್ದಿಲ್ಲ, ಅದೇ ಜಾರಿತ್ತು. ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಒಂದು 4-5 ಹಸೆಕಾಯಿ, ಮತ್ತು ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಕಾಳು, ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟು ಹಾಕ್ಬೇಕು ನೋಡಿರಿ. ಹಸೆ ಶುಂಠಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತೆ. ಹಸೆಂಬ್ರೆ ಜಾಸ್ತಿ ಮದುವೆ ಮನೇಲಿ ನೀವು ಕುಡಿದಿರ್ತೀರ ಇದನ್ನು ನೋಡಿರಿ. ಈಗ ಹಸೆ ಶುಂಠಿ ಹಾಕ್ಕೊಳಕತ್ತೀನಿ. ಹಸೆ ಶುಂಠಿ ಮತ್ತು ಜೀರಿಗೆ, ಸಾಸಿವೆ ಕಾಳು ಒಂದು 3 ಸ್ಪೂನಷ್ಟು ಹಾಕ್ಕೊಳ್ರಿ. ಯಾಕಂದ್ರೆ ಇದಕ್ಕೆ ಸಾಸಿವೆ ಕಾಳು ಮೇನ್ ಇರೋದು. ಜಾಸ್ತಿ ಸಾಸಿವೆ ಕಾಳು ಹಾಕೋಕೆ ಹೋಗ್ಬೇಡ್ರಿ, ಇಸ ಬರ್ತದೆ ಅದು. ಯಾರೆಲ್ಲ ನೀವು ಹಸೆಂಬ್ರೆ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ ಇದು. ಹಸಿ ಅಂಬ್ರೆ ಅಂತಾರೆ ಇದಕ್ಕೆ ನೋಡಿರಿ. ಮತ್ತೊಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ನಮ್ಮ ಸೈಡ್ ಇದನ್ನು ಪಂಚಮಿ ಹಬ್ಬದಾಗ ಜಾಸ್ತಿ ಮಾಡ್ತಾರೆ. ಕಡಲೆಕಾಳು ಉಸುಳಿ ಮತ್ತು ಅಕ್ಕಿ ಪಾಯಸ ಅಂತಾರಲ್ರಿ, ಅಕ್ಕಿ ಪಾಯಸ ಮತ್ತು ಹಸೆಂಬ್ರ ನೋಡಿರಿ. ಜಾಸ್ತಿ ಮೇನ್ ಮಾಡೋದೇ ಇದೆ ನೋಡಿರಿ ಪಂಚಮಿ ಹಬ್ಬದಾಗ. ನಾಗರ ಪಂಚಮಿಗೆ ನಾಗಪ್ಪನಿಗೆ ನೈವೇದ್ಯಕ್ಕೆ ಇದನ್ನೇ ಮಾಡೋದು. ಇವಾಗ ಸಾಸಿವೆ ಕಾಳು ಹಾಕೋಕತ್ತೇನೆ ರೀ. ಸಾಸಿವೆ ಕಾಳು 3 ಸ್ಪೂನಷ್ಟು ಹಾಕ್ಕೋಬೇಕು ನೀವು ನೋಡಿರಿ. ನಾನು 3 ಸ್ಪೂನಷ್ಟು ಹಾಕ್ಕೊಂಡೆ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಕಮ್ಮಿನೂ ಹಾಕ್ಕೊಬೇಡ್ರಿ. ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಇಸುಮುರಿ ಬರುತ್ತೆ, ಅದು ಟೇಸ್ಟ್ ಆಗೋಲ್ಲ ಹಸೆಂಬ್ರ. ಇವಾಗ ನೋಡಿರಿ, ಇದಕ್ಕೆ ಚಕ್ಕೆ ಹಾಕ್ಕೋಬೇಕು, ಏಲಕ್ಕಿ ಹಾಕ್ಕೋಬೇಕು, ಲವಂಗ ಹಾಕ್ಕೋಬೇಕು, ಹಸೆ ಶುಂಠಿ ಹಾಕ್ಕೋಬೇಕು. ಮಸಾಲೆ ಎಷ್ಟು ನೀವು ಚೆನ್ನಾಗಿ ಹಾಕ್ತೀರಾ ಅಷ್ಟು ಟೇಸ್ಟ್ ಬರ್ತೈತೆ ಹಸೆಂಬ್ರ ನೋಡಿರಿ. ಈಗ ಅದನ್ನು ಹಾಕಿ ತೋರ್ಸಕತ್ತೀನಿ. ಇದನ್ನು ನೀವು ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಇವಾಗ ನೋಡಿರಿ, ಬ್ಯಾಸಿಗೆ ಬಂತು ಅಂದ್ರೆ ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗಲ್ಲಲ್ವ, ಮಜ್ಜಿಗೆ ಕುಡಿಬೇಕು ಅನಿಸ್ತತಿ. ಈ ಥರ ನೀವು ಹಸೆಂಬ್ರ ಮಾಡಿ ಫ್ರಿಜ್ನಾಗ ಇಟ್ರಿ ಅಂದ್ರೆ 1 ದಿವಸ 2 ದಿವಸನೂ ಕುಡಿಬೋದು ನೀವು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು ನೋಡಿರಿ. ನಾನು ಒಗ್ಗರಣೆ ಕೊಟ್ಟು ತೋರಿಸಿಲ್ಲ, ನೀವು ಒಗ್ಗರಣೆ ಬೇಕಾದ್ರೆ ಹಾಕ್ಕೊಳ್ರಿ, ನಾನು ಹಾಕಿಲ್ಲ. ಒಂದು ಸ್ವಲ್ಪ ಸಾಸಿವೆ ಕಾಳು ಸಿಡಿಸಿ ಮತ್ತು ಒಂದು ಸಣ್ಣಗೆ ಈರುಳ್ಳಿ ಹೆಚ್ಚಿ ಕೊತ್ತಂಬರಿ ಹಾಕ್ಕೊಂಡು ಒಗ್ಗರಣೆ ಮಾಡಿ ಇದಕ್ಕೆ ಹಾಕ್ಬಿಡ್ರಿ. ಭಾಳ ಟೇಸ್ಟ್, ಇನ್ನೂ ಟೇಸ್ಟ್ ಬರ್ತದೆ ನೋಡಿರಿ. ಇವಾಗ ನೋಡಿರಿ, ಹಸೆಂಬ್ರೆ ಸಾಮಾನನ್ನು ಹಾಕಿ ತೋರ್ಸಾಕತ್ತೀನಿ. ನಿಮಗೆ ನೋಡಿರಿ, ನೀರು ಜಾಸ್ತಿ ಬೇಕು ಅಂದ್ರೆ ನೀರು ಹಾಕ್ಕೊಳ್ರಿ. ಇಲ್ಲ ನಮ್ಮ ಮಂದಗೆ ಇರಲಿ ಅಂದ್ರೆ ನೀರು ಕಮ್ಮಿ ಹಾಕ್ಕೊಳ್ರಿ. ಈಗ ರೆಡಿ ಆಯ್ತು ನೋಡಿರಿ ಹಸೆಂಬ್ರ. ಇದಕ್ಕೆ ನೀವು ಈರುಳ್ಳಿ ಮತ್ತು ಸಾಸಿವೆ ಕಾಳು ಒಗ್ಗರಣೆ ಕೊಟ್ಟು ಹಾಕ್ಕೋಬೋದು. ನಾನು ಹಾಕಿಲ್ಲ. ಬನ್ನಿ ಮತ್ತು ಹಸೆಂಬ್ರ ಮತ್ತು ಟೊಮೊಟೊಕಾಯಿ ಪಚ್ಚಡಿ
ಉಸುಳಿ ನಿಮ್ಗೆ ಹಿಡಿಸ್ತು ಅಂದರೆ ನಂಗೆ ಕಮೆಂಟ್ ಹಾಕ್ರಿ. ಇದಕ್ಕೆ ಉಪ್ಪು ಹಾಕಾಕತ್ತೀನಿ ಮತ್ತು ಸಕ್ಕರೆ ಹಾಕಾಕತ್ತೇನೆ. ನಾನು ಬೆಲ್ಲ ಹಾಕಲ್ಲ, ಉಪ್ಪು ಸಕ್ಕರೆ ಹಾಕಾಕತ್ತೇನೆ ನೋಡಿರಿ. ಕೆಲವೊಬ್ಬರು ಫಸ್ಟಿಗೆ ಮಜ್ಜಿಗೆಗೆ ಹಾಕಿರ್ತಾರೆ, ನಾನು ಈಗ ಹಾಕಿ ತೋರ್ಸಾಕತ್ತೀನಿ. ಮತ್ತು ನಿಮಗೆ ನಾನು 3 ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೆ ಲೈಕ್ ಕೊಡಿರಿ ಮತ್ತು ಕಮೆಂಟ್ ಹಾಕ್ರಿ ಅಡುಗೆ ಹೇಗಾಗಿತ್ತು ಅಂತ. ಮತ್ತು ನೀವು ಯಾರೆಲ್ಲ ಉಸುಳಿ ಮಾಡ್ತೀರಾ ಅಂತ ನನಗೆ ಹೇಳ್ತೀರಾ ಫ್ರೆಂಡ್ಸ್. ಓಕೆ, ಮತ್ತೆ ಸಿಗ್ತೀನಿ. ಬಾಯ್.